ಇಟಲಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಒಂದು ಚರ್ಚೆಗೆ ಗುರಿಯಾಗಿದ್ದಾರೆ. 10 ಕೋಟಿ ಜನ ನೋಡಿದಾರಂತೆ. ಈಗ ನೀವು ನೋಡ್ತಾ ಇರೋದನ್ನ 10 ಕೋಟಿ. ಇಟಲಿದು ಪಾಪ್ಯುಲೇಷನ್ನೇ ಇಲ್ಲ ಹೋಗತ್ತ ಕಡೆಗೆ. ಅಂದರೆ ಅಲ್ಲಿನ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವ್ರನ್ನ ಭೇಟಿ ಮಾಡಿದಾಗ ಮೋದಿ ಅವರು ಆಕೆಗೆ ಒಂದು ಮೆಲೋಡಿ ಚಾಕ್ಲೇಟಿನ ಕವರ್ ತೋರಿಸಿ ಕೊಟ್ಟಿದ್ದಾರೆ. ಅದು ರೆಕಾರ್ಡ್ ಮಾಡಿದ್ದಾರೆ ಯಾರು ಮೊಬೈಲಲ್ಲಿ, ಅಥವಾ ಅವರೇ ಮಾಡ್ಕೊಂಡು ಆ ಮೇಡಮ್ ತಾನೇ ಮಾಡ್ಕೋತಾರೆ. ಹೌದು ಮೇಡಮ್ಮು ಏನದು ಮೆಲೋಡಿ ಯಾಕಾಯ್ತು ಅಂದರೆ ಮೆಲೋನಿ, ಜಾರ್ಜಿಯಾ ಮೆಲೋನಿ, ನರೇಂದ್ರ ಮೋಡಿ ಅದೇ ತಮಿಳ್ನಾಡಿನವ್ರು ಹೇಳ್ತಾರಲ್ಲ, ಮೋದಿ ಹೇಳಲ್ಲ ತಮಿಳ್ನಾಡು, ಮೋಡಿ ಹೇಳೋದು ಅವರು ಅಲ್ವಾ. ಆ ಡಿ ತಗೊಂಬನಿ, ಈ ಕಡೆ ಜಾರ್ಜಿಯಾ ಮೆಲೋನಿ ನಲ್ಲಿ ಮೆಲೋ ತಕೊಳ್ಳಿ, ಮೆಲೋಡಿ ಆಯ್ತು. ಇದನ್ನ ಆವಮ್ಮನೆ ಮಾಡಿದ್ದುವೆ. ಅದ್ರ ತಕ್ಕಂತೆ ಇಂಡಿಯಾನಲ್ಲಿ 50 ವರ್ಷದಿಂದ ಒಂದು ಮೆಲೋಡಿ ಚಾಕ್ಲೇಟ್ ಇದೆ, 25 ವರ್ಷದಿಂದ. ಅದು ನನ್ನ ಕಾರಿಗೆ ಬಂದೆ 20 ವರ್ಷ ಆಯ್ತಪ್ಪ. ನನ್ನ ಕಾರಲ್ಲಿ 20 ವರ್ಷದಿಂದ ಇದೆ ಚಾಕ್ಲೇಟ್. ಅದೊಂಥರ ಕಳೆಕಾಯಿ ಬೀಜ ತಿಂದಂಗೆ ಕಾಫಿ ಬೈಟ್ ತರ. ಕಾಫಿ ಬೈಟ್ ತರ ನಮ್ಗೆ ಆ ಚಾಕ್ಲೇಟ್ ಇದೆ ನಮ್ಮ ಕಾರಲ್ಲಿ. ಅಂತ ಕಳೆಕಾಯಿ ಬೀಜ ತಿಂಗೆ ಪ್ರಾಕ್ಟೀಸ್ ಇದೆ. ಯಾವಾಗಲೂ ಬೋರ್ ಆದಾಗ ಒಂದು ಬ್ಯಾಗ್ ಹಾಕೊಳ್ಳೋಕ್ಕೆ ಆಯ್ತಾ. ಇಂಥದ್ರಲ್ಲಿ ಆ ಚಾಕ್ಲೇಟ್ ಕೊಟ್ರಪ್ಪ. ದೊಡ್ಡ ಚರ್ಚೆಪ್ಪ. ಏನನ್ನು ಬೇಕಾದ್ರೂ ಪೊಲಿಟಿಸೈಸ್ ಮಾಡ್ತೀನಿ. ಅದು ಎಂಜಾಯ್ ಮಾಡೋಣ ಸ್ಮಾಲರ್ ಮೊಮೆಂಟ್ಗಳನ್ನ, ಲೈಟರ್ ಮೊಮೆಂಟ್ಗಳನ್ನ ಅನ್ನೋಂಥ ಇದೇ ಸತ್ತೋಗಿದೆ ಇವರಲ್ಲಿ. ಅಂದ್ರೆ ಪ್ರಧಾನಿ ಅಂದ್ರೆ ಸೀರಿಯಸ್ ಆಗಿರ್ಬೇಕು, ತಮಾಷೆ ಮಾಡಬಾರ್ದು, ಯಾವ ಮೂಮೆಂಟ್ಸ್ ಗಳನ್ನ ಎಂಜಾಯ್ ಮಾಡಬಾರ್ದು. ಏನು ಸೀರಿಯಸ್ ಆಗಿದ್ದಾರಾ? ಚಟಿ ಹೇಳ್ಕೊಳಕ್ ಇನ್ನೂ ಬರಲ್ಲ ಕರೆಕ್ಟಾಗಿ ಕೆಲವ್ರಿಗೆಲ್ಲ. ಅದೇ ಕೋಪ ಬಂದ್ರು ನನಗಿನ್ನು ಸುಮ್ಮನೆ ಇವ್ಯಾವ್ರಿ ಏನು ತಿನ್ನತ್ವೆ ಬೆಳಗ್ಗೆ ಹೊತ್ತಲ್ಲಿ. ಸರಿ, ಲೇವಡಿ ಮಾಡ್ಕೊಂಡಿದ್ದಾರೆ. ಆರ್ಥಿಕ ಬಿರುಗಾಳಿ ಬೀಸಿರೋದು ರಾಹುಲ್ ಗಾಂಧಿ ಸಾಹೇಬ ನಿಮ್ಮ ಪಕ್ಷದ ಒಳಗಡೆ. 2 ವಾರ ಆಗಿತ್ತು ಕೇರಳಲ್ಲಿ CM ಮಾಡಕ್ಕೆ. ಬಿರುಗಾಳಿ ಅಲ್ಲ, ತಂಗಾಳಿ. ಮೇ 4ರಿಂದ 18ಕ್ಕೆ 6 ತಿಂಗಳಾಯ್ತು ಕರ್ನಾಟಕದಲ್ಲಿ ನೆಗೆದು ಬಿದ್ದೋಗಿ ಆಡಳಿತ. ಬಿರುಗಾಳಿ ಅಲ್ಲ, ತಂಗಾಳಿ. ಪಶ್ಚಿಮ ಬಂಗಾಳದಲ್ಲಿ 1 ಸೀಟು ಕೊಡ ಅಂತ ಬಂತು. ಬಿರುಗಾಳಿ ಅಲ್ಲ, ತಂಗಾಳಿ. ಅಸ್ಸಾಂನಲ್ಲಿ 3ನೇ ಟರ್ಮ್ ನಿಲ್ಸಕ್ಕೆ ಯೋಗ್ಯತೆ ಇಲ್ಲ ನಿಮ್ಗಳಿಗೊಬ್ರಿಗೂ. ಬಿರುಗಾಳಿ ಅಲ್ಲ, ತಂಗಾಳಿ. ಪ್ರಧಾನಿ ರೀಲ್ಸ್ ಮಾಡ್ತಾರೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಅಂಡ್ ಡಿವ್ಯಾಲ್ಯೂ ಎ ಪೊಸಿಷನ್ ಆಫ್ ಎ ಪ್ರೈಮ್ ಮಿನಿಸ್ಟರ್. ಸೇಮ್ ಥಿಂಗ್ ಸಿದ್ದರಾಮಯ್ಯನವರಿಗೆ ಬಿಜೆಪಿಯವರು ಮಾಡಿದಾಗ ನಾನು ಹೇಳಿದ್ದೀನಿ. ಹೌದು, ಡೂ ನಾಟ್ ಅಂಡರ್ ಎಸ್ಟಿಮೇಟ್ ಅಂಡ್ ಡಿವ್ಯಾಲ್ಯೂ ದಿ ಪೊಸಿಷನ್ ಆಫ್ ಎ ಚೀಫ್ ಮಿನಿಸ್ಟರ್ನ. ಹಿ ಈಸ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹಿ ಈಸ್ ಎ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ. ಕಾಮನ್ ಸೆನ್ಸ್ ಇದ್ರೆ ಇರಿ, ಇಲ್ಲಿದ್ರೆ ಹಾಳಾಗೋಗಿ ಎಲ್ಲರೂ. ಶರದ್ ಪವಾರ್ಗೆ ಈ ವಯಸ್ಸಲ್ಲಿ ಇನ್ನೂ ಬುದ್ಧಿ ಓಡ್ತಾ ಇದೆ ಕರೆಕ್ಟಾಗಿ. ಹಿ ಹ್ಯಾಸ್ ಸೆಡ್ ಇಟ್ ಟುಡೇ, ಡೋಂಟ್ ಡೂ ದಟ್ ಅಂತ ಶರದ್ ಪವಾರ್ ಹೇಳಿದ್ದಾರೆ ಇವತ್ತು. ಈ ವಯಸ್ಸಲ್ಲಿ ತಲೆ ಓಡ್ತಾ ಇದೆ ಅವ್ರಿಗೆ ಇನ್ನೂ ಸರಿಯಾಗಿ. ಯಾಕಂದ್ರೆ ಅವ್ರು ಸರಿಯಾದ ಆಹಾರ ತಗೋತಾರೆ, ಅದಕ್ಕೆ ಅವ್ರ ಬ್ರೈನ್ ಕರೆಕ್ಟಾಗಿ ಕೆಲಸ ಮಾಡ್ತಿದೆ. ಪಾಪ ಅವ್ರಿಗೆ ಬೇರೆ ಸಮಸ್ಯೆ ಏನೇ ಇದ್ರು. ಸಿ, ಡೋಂಟ್ ಡೂ ದಿಸ್. ನಾಳೆ ನೀವು ಯಾರು ಆದರೂ ಇದೇ ಮಾಡ್ಬೋದು, ನೆನ್ಪಿಟ್ಕೊಳ್ಳಿ. ಅಯೋಗ್ಯತನಗಳನ್ನು ಮಾಡಬಾರ್ದು ನಾವುಗಳು. ಇಟ್ಸ್ ನಾಟ್ ಫೇರ್. ಹೇಳಿ ಸರಿ, ಮುಂದಿನ ಹೋಗೋಣ ಸರ್. ದೇಶದ್ರೋಹದ ಹೇಳ್ರಿ, ನೀವು ಒಳ್ಳೆ ಕತೆ ಆಯ್ತು. ಯಾವನ್ರಿ ದೇಶದ್ರೋಹಿ? ಈ ದೇಶದ ಪ್ರಧಾನಿನ ದೇಶದ್ರೋಹಿ ಅಂತ ಕರೆಯೋರು ಯಾರ್ರೀ ಅವರು? ಅವ್ರನ್ನ ಏನಂತ ಕರೆಯೋಣ? ಮೂರ್ಖ ಅಂತ ಕರೆಯೋಣ? ಏನಂತ ಕರೆಯೋಣ? ನೋ, ದಿಸ್ ಇಸ್ ವೆರಿ ಬ್ಯಾಡ್, ವೆರಿ ಬ್ಯಾಡ್. ಕರಿಬಾರ್ದು. ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ತುಂಬ ಚಿಲ್ಲರೆ ಮ್ಯಾಟರ್ ರೀ ಅದು. ಅದನ್ನ ಎಂಜಾಯ್ ಮಾಡಿಬಿಡ್ಬೇಕು ಅಷ್ಟೇ. ಅದು ಚಾಕ್ಲೇಟ್ ಕೊಟ್ಟಿದ್ದನ್ನ ದೇಶದ್ರೋಹದ ಲೆವೆಲ್ಗೆ ತಂದಿರೋ ರಾಹುಲ್ ಗಾಂಧಿ ಸಾಹೇಬ, ನಿಮ್ಮ ತಂದೆ ಲಕ್ಷದ್ವೀಪದ ಗಡಿ ಅಂಚಿನಲ್ಲಿ ನನ್ನ ದೇಶದ ವಿಮಾನವಾಹಕ ಯುದ್ಧ ನೌಕೆಯಾದ INS ವಿಕ್ರಾಂತನ್ನ ನಿಲ್ಲಿಸಿ ನನ್ನ ದೇಶದ ಪ್ರಜೆ ಅಲ್ಲದಂತಹ ಇಟಾಲಿಯನ್ಗಳನ್ನು ಅದರಲ್ಲಿ ತಂದು ಹೆಲಿಕಾಪ್ಟರ್ಗಳಲ್ಲಿ ನಮ್ಮ ದ್ವೀಪಕ್ಕೆ ಕರ್ಕೊಂಬಂದು ಸಲ್ಯೂಟ್ ಹೊಡೆಸಿದ್ರಲ್ಲ, ಅದ್ಯಾವ ದ್ರೋಹ? ಅದ್ಯಾವ ದ್ರೋಹ? ಡಿಡ್ ಈ ನಾಟ್ ಡೂ ಇಟ್? ಈಸ್ ಇಟ್ ಅಲೋಡ್ ಇನ್ ನೇವಲ್ ಇದರಲ್ಲಿ ಕೋಡಲ್ಲಿ? ಫಾರಿನರ್ಸ್ ಅಲೋಡ್ ಆನ್ ಟು ಅವರ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, ನಮ್ಮ ಸಬ್ಮೆರಿನ್ಸ್. ಡಿಡ್ ಈ ನಾಟ್ ಯುವರ್ ಫಾದರ್ ಡೂ ಇಟ್? ಅದು ನಿಜವಾದ, ಅದು ದೇಶದ್ರೋಹ. ಚಾಕ್ಲೇಟ್ ಕೊಟ್ಟಿದ್ದಲ್ಲ, ದೇಶದ್ರೋಹ. ಭಾರತದಲ್ಲಿ ತಯಾರ ಪಾರ್ಲೆಜಿ ಇಸ್ ನಾಟ್ ಭಾರತಾನೇ ಅಲ್ಲ,
ಭಾರತ ಹುಟ್ಟಿದ್ದಿಂದ ಹೆಚ್ಚು ಕಡಿಮೆ ಒಳ್ಳೆ ಒಂಥರ ಅನಾದಿ ಕಾಲದಿಂದ ಇರೋ ಥರ ಪ್ಯಾರಲಜಿ ಈಸ್ ಎ ಮಲ್ಟಿನ್ಯಾಷನಲ್ ಇಂಡಿಯನ್ ಬೇಸ್ಡ್ ಕಂಪನಿ, ಹೆಡ್ ಕ್ವಾರ್ಟರ್ಸ್ ಎಲ್ಲ ಇಲ್ಲೇ. ಅದ್ರದ್ದನ್ನು ತಗೊಂಡೋಗಿ ಕೊಟ್ರೆ ದೇಶ ದ್ರೋಹ ಹೇಗಾಗತ್ತೆ? ದೇಶ ಪ್ರೇಮವಾದೀತು, ಹೌದು. ನಮ್ಮ ಬ್ರ್ಯಾಂಡ್ ಅನ್ನ ಮಾರ್ಕೆಟ್ ದ್ರೋಹ ಮಾಡ್ತಾರೆ, ಹೆಂಗಾಗತ್ತೆ? ಬ್ರ್ಯಾಂಡ್ ಅನ್ನು ಮಾರ್ಕೆಟ್ ಮಾಡ್ತಾರೆ. ಏನ್ ಕೊಡ್ಬೇಕಾಗಿತ್ತು ಹಂಗಾರೆ? ರೀಲ್ ಮಾಡಿದ್ದೆ ತಪ್ಪು ಅನ್ನೋ ರೀತಿಯಲ್ಲಿ ಆಗಿತ್ತು. ಸಿ ಐ ಆಮ್ ಟೆಲಿಂಗ್ ಯು, ಯು ಶುಡ್ ಎಂಜಾಯ್ ದಿಸ್. ನಾಳೆ ನೀ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆದ್ರೂ ಇದಾಗಬೇಕಪ್ಪ ಅಂತ ಯಾರೊಬ್ರು ಹೇಳಬೇಕು. ಇಂಥವೆಲ್ಲ ಅಪರೂಪದಲ್ಲಿ ಸಿಗೋದು. ಎಸ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.